ಎಲ್ಲರಿಗೂ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಮನಿ ಸ್ಟೋರಿ ಬೈ ಉಪ್ಪಲ ರಂಗನಾಯಕಮ್ಮ, ತೆಲುಗು ಕವಿಯತ್ರಿ. ಉಪ್ಪಲ ರಂಗನಾಯಕಮ್ಮ ಅವರು ಬರೆದಿರತಕ್ಕಂತಹ ತೆಲುಗಿನ ಕಥೆಯಾದಂತಹ ಡಬ್ಬು, ಈ ಒಂದು ಸ್ಟೋರಿಯನ್ನ ಎನ್ ಉಷಾರ್ ಅವರು ಇಂಗ್ಲಿಷ್ಗೆ ಭಾಷಾಂತರ ಮಾಡಿರ್ತಾರೆ. ಈ ಒಂದು ಕಥೆಯ ಒಂದು ಕನ್ನಡ ಸಾರಾಂಶವನ್ನ ಇಲ್ಲಿ ನೋಡೋಣ. ಮನಿ, ಈ ಒಂದು ಕಥೆಯಲ್ಲಿ ಅವರು ವರದಕ್ಷಿಣೆ ಪಿಡುಗಿನ ಬಗ್ಗೆ, ಒಬ್ಬ ವ್ಯಕ್ತಿ ವರದಕ್ಷಿಣೆಯನ್ನು ಪಡೆಯಲು ಬಂದು ದುರಾಸೆಗೆ ಬಿದ್ದು ಹೇಗೆ ತನ್ನ ಜೀವನವನ್ನು ಹಾಳು ಮಾಡ್ಕೋತಾನೆ, ಹಾಗೆ ಈ ಸಮಯ ಅಂತಕ್ಕಂಥದ್ದು ಎಷ್ಟು ಅಮೂಲ್ಯವಾದದ್ದು ಅಂತಕ್ಕಂಥದ್ದನ್ನ ಈ ಒಂದು ಕಥೆಯ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ವರದಕ್ಷಿಣೆಯ ಒಂದು ಆಸೆಗೆ ಬಿದ್ದಂತಹ ಗಂಡು ಹೇಗೆ ತನ್ನ ಜೀವನವನ್ನು ಹಾಳು ಮಾಡಿಕೊಂಡ ಅನ್ನುವುದೇ ಈ ಕಥೆಯ ಒಂದು ಮೇನ್ ಥೀಮ್ ಆಗಿರುತ್ತೆ. ಈ ಒಂದು ಕಥೆಯು ಒಬ್ಬ ತಂದೆ, ಅಂದರೆ ಒಬ್ಬ ಹೆಣ್ಣಿನ ತಂದೆ ತನ್ನ ಮಗಳಿಗೆ ಗಂಡನ್ನು ಹುಡುಕುವಾಗ ಆ ಮನೆಗೆ ಬಂದಂತಹ ಗಂಡು ಆ ಮಾವನ ಒಂದು ನಡುವೆಯ ಮದುವೆಯ ಒಂದು ಪ್ರಸ್ತಾಪದೊಂದಿಗೆ ಇದು ಪ್ರಾರಂಭವಾಗಿರುತ್ತೆ. ಅಲ್ಲಿ ಅಳಿಯನಾಗಿ ಬಂದಿರತಕ್ಕಂತಹ ವ್ಯಕ್ತಿ ತನ್ನ ಮಾವನಿಗೆ ವರದಕ್ಷಿಣೆಯನ್ನು ಕೇಳ್ತಾ ಇದ್ದಾನೆ. ಆ ವರದಕ್ಷಿಣೆ ಎಷ್ಟಪ್ಪ ಅಂದರೆ 1 ಕೋಟಿ ರೂಪಾಯಿಗಳು ಅಂತ ಆ ಒಂದು ವರದಕ್ಷಿಣೆಯನ್ನು ಕೇಳ್ತಾ ಇದ್ದಾನೆ. ಅಲ್ಲಿ ಒಂದು ಆಶ್ಚರ್ಯ ಏನೂ ಇಲ್ಲ. ಯಾಕಪ್ಪ ಅಂದರೆ ಆ ವರದಕ್ಷಿಣೆ ತಗೊಳ್ತಕ್ಕಂಥದ್ದು, ಕೊಡ್ತಕ್ಕಂಥದ್ದು ಅದೊಂದು ಸಂಪ್ರದಾಯವೇ ಆಗಿಬಿಟ್ಟಿದೆ. ಇಲ್ಲಿ ಅವರ ಮಾವ ಏನಿದ್ದಾರೆ ಅವರು ಸಹ ಏನು ಮಾಡ್ತಾರೆ, 1 ಕೋಟಿ ರೂಪಾಯಿ ವರದಕ್ಷಿಣೆ ನೀಡಲು ಅವರು ಸಹ ರೆಡಿ ಇರ್ತಾರೆ. ಇಲ್ಲಿ 1 ಕೋಟಿ ಆ ಒಂದು ವರದಕ್ಷಿಣೆಯನ್ನು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ, ಯಾಕಂದರೆ ಅಲ್ಲಿ ಆಶ್ಚರ್ಯನೂ ಇಲ್ಲ, ಆ ಒಂದು ಸಂಪ್ರದಾಯ ಆಗಿದೆ. ಯಾಕೆಂದರೆ ಅಲ್ಲಿ ಮಾವ ಕೂಡ ಆ 1 ಕೋಟಿ ರೂಪಾಯಿಗಿಂತ ಹೆಚ್ಚು ಒಂದು ವರದಕ್ಷಿಣೆ ನೀಡೋಕ್ಕೆ ಅವರು ಸಿದ್ಧರು ಸಹ ಇರ್ತಾರೆ. ಅದರ ಜೊತೆಗೆ ಅದಕ್ಕಿಂತ ಹೆಚ್ಚು ಒಂದು ವರದಕ್ಷಿಣೆ ಕೊಡ್ತಕ್ಕಂಥ ಜನರು ಸಹ ಇದ್ದಾರೆ. ಇಲ್ಲಿ ನಿಜವಾದ ಆಶ್ಚರ್ಯ ಏನಪ್ಪ ಅಂದರೆ ಆ ಒಂದು ಮದುವೆಯ ಹೆಣ್ಣು, ಆ ಯುವತಿ, ಆಕೆಯ ಒಂದು ಮನೋಭಾವ, ಮೈಂಡ್ ಸೆಟ್. ಯಾಕೆಂದರೆ ಆಕೆ ತುಂಬ ಚೆನ್ನಾಗಿ ಓದ್ಕೊಂಡಿದ್ದಾಳೆ, ಓದಿರತಕ್ಕಂತಹ ಒಬ್ಬ ಮಹಿಳೆಯಾಗಿದ್ದಾಳೆ. ಅಂತಹ ಒಂದು ಹುಡುಗಿಯನ್ನು ಮದುವೆ ಆಗಬೇಕಾದ್ರೂ ಸಹ ಈತ 1 ಕೋಟಿ ರೂಪಾಯಿ ಒಂದು ವರದಕ್ಷಿಣೆಯನ್ನು ಕೇಳ್ತಾ ಇರ್ತಕ್ಕಂಥ ವ್ಯಕ್ತಿಯಾಗಿದ್ದಾನೆ. ಆ ವ್ಯಕ್ತಿಯನ್ನು ಆ ಹುಡುಗಿಯು ಸಹ ಮದುವೆ ಆಗೋದಕ್ಕೆ ಒಪ್ಪಿಬಿಟ್ಟಿದ್ದಾಳೆ. ಇಲ್ಲಿ ನಮ್ಮ ಕವಿಯವರ ಪ್ರಕಾರ ನಿಜವಾದ ಆಶ್ಚರ್ಯ ಏನಪ್ಪ ಅಂದರೆ ಆ ಅಳಿಯನು 1 ಕೋಟಿ ರೂಪಾಯಿ ವರದಕ್ಷಿಣೆಯನ್ನು ಕೇಳ್ತಾ ಇದ್ದಾನೆ, ಆದರೆ ಮಾವನು ಸಹ ಕೊಡಲು ಸಿದ್ಧನಿದ್ದಾನೆ. ಆದರೆ ಇಲ್ಲಿ ಆಶ್ಚರ್ಯ ಏನಂದರೆ ಆ ಅಳಿಯನಿಗೆ ಇನ್ನೂ ಸಹ ತೃಪ್ತಿಯಾಗಿಲ್ಲ, ನಾಟ್ ಸ್ಯಾಟಿಸ್ಫೈಡ್. ಈ ವರದಕ್ಷಿಣೆ ಅನ್ನೋದೇ ಹಾಗೆ, ಎಷ್ಟು ಕೊಟ್ಟರು ಮತ್ತೆ 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 ತಗೊಳ್ತಾನೆ ಹೋಗ್ತಾರೆ. ವರದಕ್ಷಿಣೆ ಒಂದು ಸಾರಿ ಕೈ ಸೇರಿದರೆ ಮತ್ತಷ್ಟು ಅಂತ ಅವರು ಮುಂದೆ ಹೋಗ್ತಾನೆ ಇರ್ತಾರೆ. ಇಲ್ಲಿ ಅವನಿಗೆ ಆ ದುರಾಸೆ ಅಂತಕ್ಕಂಥದ್ದು ಹೆಚ್ಚಾಗಿದೆ. ಆ ದುರಾಸೆಯಲ್ಲಿ 1 ಕೋಟಿ ಕೊಡೋಕ್ಕೆ ಸಿದ್ಧರಿದ್ದಾರೆ ಅಂದರೆ ಅವರ ಹತ್ರ ಇನ್ನೂ ಹೆಚ್ಚು ಸಿಗುತ್ತೆ ಅಂತಕ್ಕಂಥದ್ದನ್ನು ಆತ ತಿಳ್ಕೋಬೇಕು ಅಂದ್ಕೋತಾನೆ. ಆ ದುರಾಸೆಗೆ ಕೊನೆ ಇಲ್ಲ. ಆ ಅಳಿಯ ಏನು ಮಾಡ್ತಾನೆ, 1 ಕೋಟಿ ರೂಪಾಯಿಗಿಂತ ಇನ್ನೂ ಏನಾದರೂ ಹೆಚ್ಚಾಗಿ ಸಿಗಬಹುದಾ ಅಂತೇಳಿ ಆತ ಯೋಚನೆ ಮಾಡಿ ಆತ ಒಂದು ಡಿಸೈಡ್ಗೆ ಬರ್ತಾನೆ. ಆತ ಏನು ಮಾಡ್ತಾನೆ, ತನ್ನ ಮಾವನನ್ನು ನೇರವಾಗಿ ಕೇಳ್ತಾನೆ, ಈ ಆಸ್ತಿಯಲ್ಲಿ ನನಗೆ ಪಾಲು ಸಿಗಬಹುದೇ, ಆ ಆಸ್ತಿಯಲ್ಲಿ ಪಾಲು ಸಿಕ್ಕರೆ ಎಷ್ಟು ಹೆಚ್ಚು ಸಿಗುತ್ತೆ ಅಂತ ಕೇಳ್ತಾನೆ. ಇಲ್ಲಿ ಆ ಮಾವ ಹೇಳ್ತಾರೆ, ಆಸ್ತಿಯನ್ನು ವರದಕ್ಷಿಣೆಯಾಗಿ ನೀಡುವುದು ನಮ್ಮ ಸಂಪ್ರದಾಯವೇ ಅಲ್ಲವೇ ಅಲ್ಲ ಅಂತ ಹೇಳ್ತಾನೆ. ಅದರ ಜೊತೆಗೆ ಹೇಳ್ತಾನೆ, ನೀವೇನಾದರೂ ಆಸ್ತಿಯನ್ನು ನೀವು ವರದಕ್ಷಿಣೆ ಪಡೆಯಲು ಬಯಸಿದರೆ ಈಗ ನಾನು ಕೊಡ್ತಾ ಇರತಕ್ಕಂತಹ 1 ಕೋಟಿ ರೂಪಾಯಿಗಿಂತ ಕೇವಲ 10 ರೂಪಾಯಿ ನಿಮಗೆ ಹೆಚ್ಚು ಸಿಗುತ್ತೆ ಅಂತ ಮಾವ ಹೇಳ್ತಾರೆ. ಯಾಕಂದರೆ ಆ ಒಂದು ಸಮಯದಲ್ಲಿ ವರದಕ್ಷಿಣೆ ಕೊಡೋದು ಸಂಪ್ರದಾಯ, ಆಸ್ತಿ ಕೊಡೋದಲ್ಲ. ಆದರೆ ನಿಮಗೆ ವರದಕ್ಷಿಣೆ 1 ಕೋಟಿ ಕೊಡ್ತಾ ಇದ್ದೀವಿ, ನಿಮಗೆ ವರದಕ್ಷಿಣೆ ಬೇಡ, ಆಸ್ತಿ ಬೇಕು ಅಂದರೆ ನಿಮಗೆ ಆಸ್ತಿಯಲ್ಲಿ ಕೇವಲ 1 ಕೋಟಿ ರೂಪಾಯಿಗಿಂತ ಇನ್ನೊಂದು 10 ರೂಪಾಯಿ ಜಾಸ್ತಿ ಸಿಗ್ಬೋದು ಅಷ್ಟೇ ಅಂತ ಅವರು ಹೇಳ್ತಾರೆ. ಆದರೆ ಈ ಅಳಿಯ ಇದ್ದಾನಲ್ವಾ, ಆ 10 ರೂಪಾಯಿ ಎಕ್ಸ್ಟ್ರಾ ಕೂಡ ಬಿಟ್ಕೊಡೋಕ್ಕೆ ಈತ ಸಿದ್ಧನಿಲ್ಲ. ಆದ್ದರಿಂದ ಅವನೇನು ಮಾಡ್ತಾನೆ, ತಮ್ಮ ಮನೆಯ ಹಿರಿಯರೊಂದಿಗೆ ಮಾತಾಡ್ತಾನೆ. ಆದರೆ ಅಲ್ಲಿರ್ತಕ್ಕಂಥ ಒಬ್ಬ ಹಿರಿಯ ವ್ಯಕ್ತಿ ಆ ಒಂದು ಗಂಡಿಗೆ ಒಂದು ಸಜೆಷನನ್ನೇ ಹೇಳ್ತಾರೆ, ನೋಡಪ್ಪ, ಆಸ್ತಿಯನ್ನು ತಗೊಂಡ್ರೆ ತಪ್ಪಾಗುತ್ತೆ, ಅದ್ರ ಜೊತೆಗೆ ಆಸ್ತಿ ಏನಾದರೂ ನೀನು ತಗೊಂಡ್ರೆ ಆ ಆಸ್ತಿ ನಿನ್ನ ಹೆಂಡತಿಗೆ ಸೇರುತ್ತೆ ಹೊರತು ಆ ಆಸ್ತಿಗೆ ನಿನಗೆ ಸೇರೋದಿಲ್ಲ, ಅದು ನಿನಗೆ ಬರೋದಿಲ್ಲ. ಆ ಆಸ್ತಿ ನಿನ್ನ ಹೆಂಡತಿಯ ಆಸ್ತಿ ಆಗುತ್ತೆ. ಆದ್ದರಿಂದ ಆಸ್ತಿಯನ್ನು ಹಂಚ್ಕೊಳ್ಳೋಕೆ ಹೋಗಬೇಡ, 10 ರೂಪಾಯಿ ಕಡಿಮೆ ಆದರೂ ಪರವಾಗಿಲ್ಲ, ವರದಕ್ಷಿಣೆಯನ್ನೇ ತಗೋ ಅಂತ ಅವತ್ತನಿಗೆ ಸಲಹೆ ಮಾಡ್ತಾರೆ.
ಆದರೆ ಇಲ್ಲಿ ಆ ಅಳಿಯ ಆಗ್ತಕ್ಕಂತಹ ವ್ಯಕ್ತಿಗೆ ಸಂತೋಷ ಇಲ್ಲ. ಯಾಕಂದರೆ ಅವನಿಗೆ ಆ 10 ರೂಪಾಯಿಯನ್ನು ಕಳ್ಕೊಳ್ಳೋದು ಆತನಿಗೆ ಇಷ್ಟ ಇರಲ್ಲ. ಕೊನೆಗೆ ಆತ ಏನು ಮಾಡ್ತಾನೆ, ಒಂದು ಉಪಾಯ ಮಾಡ್ತಾನೆ. 1 ಕೋಟಿ ರೂಪಾಯಿಗಳೊಂದಿಗೆ ನನಗೆ ಎಕ್ಸ್ಟ್ರಾ 10 ರೂಪಾಯಿಯನ್ನು ಕೂಡ ಕೇಳಿಬಿಡೋಣ ಅಂತಕ್ಕಂಥ ಒಂದು ಐಡಿಯಾ ಆತನಿಗೆ ಬರುತ್ತೆ. ಅವನು ತನ್ನ ಮಾವನಿಗೆ 1 ಕೋಟಿ ರೂಪಾಯಿ ಜೊತೆಗೆ ನನಗೆ ಎಕ್ಸ್ಟ್ರಾ 10 ರೂಪಾಯಿ ಕೂಡ ಕೊಡಬೇಕು ವರದಕ್ಷಿಣೆ, ಇಲ್ಲದಿದ್ದರೆ ನಾನು ನಿಮ್ಮ ಮಗಳನ್ನು ಮದುವೆ ಆಗೋದೇ ಇಲ್ಲ ಅಂತ ಹೇಳ್ತಾನೆ. ಮಾವ ಕೂಡ 1 ಕೋಟಿ ರೂಪಾಯಿಗಳೊಂದಿಗೆ 10 ರೂಪಾಯಿಗಳನ್ನು ಸಹ ಎಕ್ಸ್ಟ್ರಾ ಕೊಡೋದಕ್ಕೆ ಆತ ಒಪ್ಕೊಬಿಡ್ತಾನೆ. ಅಲ್ಲಿಗೆ ಅವರ ಮದುವೆಯ ಒಂದು ಒಪ್ಪಂದ ಎಲ್ಲವೂ ಸಹ ಆಗತ್ತೆ. ಕೊನೆಗೆ ಈ 1 ಕೋಟಿ 10 ರೂಪಾಯಿಗಳು ಆ ಮಾವ ಯಾವ ರೀತಿ ಕೊಡಬೇಕು ಅಂತ ಹೇಳ್ತಾರೆ ಅಂದರೆ, ಆ ವರದಕ್ಷಿಣೆಯನ್ನು ನಗದು ರೂಪದಲ್ಲಿ ಕೊಡ್ತೀನಿ, ಮೀನ್ಸ್ ಕ್ಯಾಶ್ ರೂಪದಲ್ಲಿ ಕೊಡ್ತೀನಿ ಅಂತ ಹೇಳ್ತಾರೆ. ಯಾಕಪ್ಪ ಅವರು ಅದನ್ನ ಕ್ಯಾಶ್ ರೂಪದಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ ಅಂದರೆ, ಆ ಮಾವನಿಗೆ ಒಂದು ಅಭ್ಯಾಸ ಇರುತ್ತೆ, ಹವ್ಯಾಸ ಇರುತ್ತೆ. ಏನಪ್ಪ ಅಂದರೆ 10 ಪೈಸೆ ನಾಣ್ಯಗಳನ್ನು ಅವರು ಕಲೆಕ್ಷನ್ ಮಾಡ್ತಾ ಇರ್ತಾರೆ. ಕಾಯಿನ್ ಕಲೆಕ್ಷನ್ ಹಾಬಿ ಇರುತ್ತೆ ಅವರಿಗೆ. ಆ 10 ಪೈಸೆಯ ಕಾಯಿನ್ಸನ್ನು ಸಂಗ್ರಹಿಸಿ ಅವರು 1 ಕೋಟಿ ರೂಪಾಯಿ ಮೌಲ್ಯದ ನಾಣ್ಯಗಳನ್ನು ಒಂದು ದೊಡ್ಡ ಶೆಡ್ನಲ್ಲಿ ಅವರು ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಈ ಮಾತನ್ನು ಆತ ಏನು ಮಾಡ್ತಾರೆ, ನಾನು ನಿಮಗೆ ಕ್ಯಾಶ್ ರೂಪದಲ್ಲಿ ಕೊಡ್ತೇನೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇದನ್ನು ಕೇಳಿದಂತಹ ಅಳಿಯನಿಗೂ ತುಂಬ ಖುಷಿ ಆಗಿಬಿಡುತ್ತೆ. ಯಾಕಪ್ಪ ಅಂದರೆ ಅವನು ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋ ಒಂದು ಅವಶ್ಯಕತೆ ಇರೋದಿಲ್ಲ ಅಂತ ಆತ ಒಪ್ಕೋತಾನೆ. ಆದರೆ ಆ ಅಳಿಯನ ಮನಸ್ಸಲ್ಲಿ ಒಂದು ಡೌಟ್ ಕ್ರಿಯೇಟ್ ಆಗುತ್ತೆ. ಏನಪ್ಪ ಅಂದರೆ, ಆ ಶೆಡ್ನಲ್ಲಿರ್ತಕ್ಕಂಥ ನಾಣ್ಯಗಳು ಸರಿಯಾಗಿ 1 ಕೋಟಿ ಇದಾವೋ ಇಲ್ಲೋ ಅದನ್ನು ಎಣಿಸ್ಕೋಬೇಕು ಅಂತಕ್ಕಂತಹ ಡೌಟ್ ಬರುತ್ತೆ. ಇವರು ಕರೆಕ್ಟಾಗಿ ಅದನ್ನ ಎಣಿಸಿದಾರೋ ಇಲ್ವೋ ಅಂತ ಆತನಿಗೆ ಡೌಟ್ ಬರುತ್ತೆ. ಆ ನಾಣ್ಯಗಳನ್ನು ಸರಿಯಾಗಿ ಎಣಿಕೆ ಮಾಡಿದ್ದೀರಾ ಅಂತೇಳಿ ಮಾವನನ್ನು ಕೇಳ್ತಾರೆ. ಅದಕ್ಕೆ ಆ ಮಾವ ಕೂಡ ಹೇಳ್ತಾರೆ, ಆ ನಾಣ್ಯಗಳನ್ನು ನಾವು ಕೆಲಸಗಾರರನ್ನಿಟ್ಟು ಸರಿಯಾಗಿ ಎಣಿಕೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ಅಳಿಯನು ತನ್ನ ಮಾವನ ಮಾತುಗಳನ್ನು ನಂಬೋಕೆ ಸಿದ್ಧರಿರಲ್ಲ. ಆ ಲೆಕ್ಕ ಹಾಕೋರು ನಾಣ್ಯಗಳನ್ನು ಕದ್ದಿರಬಹುದು ಅಂತೇಳಿ ಆತನಿಗೆ ಡೌಟ್ ಬರುತ್ತೆ. ಆದರೆ ಅದನ್ನು ಆತ ಏನು ಮಾಡ್ತಾನೆ, ಹೆಚ್ಚುವರಿ ಆ ನಾಣ್ಯಗಳನ್ನು ಮಾವ ನೀಡ್ತಾರೆ. ಆದ್ದರಿಂದ ಅವನು ತನ್ನ ಮಾವನ ಮಾತನ್ನು ಕೂಡ ನಂಬೋಕ್ಕೆ ಸಿದ್ಧರಿರಲ್ಲ. ಮದುವೆಗೆ ಮುಂಚೆನೇ ಆ ಎಲ್ಲ ಕಾಯಿನ್ಸನ್ನು ಎಣಿಸಬೇಕು, ಆ ನಂತರ ನಾನು ಮದುವೆ ಆಗ್ತೇನೆ ಅಂತ ಹೇಳ್ತಾನೆ. ಆ ನಾಣ್ಯಗಳನ್ನು ಎಣಿಸುವಂತೆ ಹೇಳ್ತಾರೆ. ಮತ್ತು ಯಾವುದೇ ವ್ಯತ್ಯಾಸದ ಬಂದರೆ, ಅಲ್ಲೇನಾದರೂ ಡಿಫ್ರೆನ್ಸ್ ಇದ್ದರೆ, 1 ಕೋಟಿಗಿಂತ ಕಡಿಮೆ ಇರತಕ್ಕಂಥದ್ದು ಈ ಥರದ್ದು ಏನಾದರೂ ಇದ್ದರೆ ಆ ವ್ಯತ್ಯಾಸ ಎಷ್ಟು ಬರುತ್ತೋ ಅದಕ್ಕೆ ಡಬಲ್ ಕೊಡ್ತೀನಿ ಅಂತ ಮಾವ ಹೇಳಿಬಿಡ್ತಾರೆ. ಅಂದರೆ ಆ ಎಣಿಕೆ ಮಾಡಬೇಕಾದ್ರೆ 1 ಕೋಟಿ ರೂಪಾಯಿಗಿಂತ 1 ರೂಪಾಯಿ ಕಡಿಮೆ ಇದ್ದರೆ 2 ರೂಪಾಯಿ ಕೊಡೋದು, 100 ರೂಪಾಯಿ ಕಡಿಮೆ ಬಂದರೆ 200 ರೂಪಾಯಿ ಕೊಡ್ತಕ್ಕಂಥದ್ದು, ಈ ರೀತಿಯಾಗಿ ಕೊಡ್ತೇನೆ ಅಂತ ಮಾವ ಹೇಳ್ತಾರೆ. ಆದ್ದರಿಂದ ಯಾವುದೇ ವ್ಯತ್ಯಾಸ ಇದ್ದರೆ ಆ ಒಂದು ಡಿಫ್ರೆನ್ಸ್ನ ಡಬಲ್ ಅಮೌಂಟ್ ನನಗೆ ಬರುತ್ತಲ್ಲ ಅಂತಕ್ಕಂಥದ್ದು ಅಳಿಯನಿಗೂ ಒಂದು ರೀತಿ ಆಸೆ ಶುರುವಾಗುತ್ತೆ. ಆತ ಮದುವೆಗೆ ಸಿದ್ಧರಾಗ್ತಾನೆ. ಆದರೆ ಆತ ಏನು ಮಾಡ್ತಾನೆ, ಮದುವೆಯಾದ ತಕ್ಷಣ ಏನು ಮಾಡ್ತಾನೆ, ಅಲ್ಲಿಂದ ಎದ್ದು ನೇರವಾಗಿ ನಾಣ್ಯಗಳನ್ನು ಸ್ಟೋರ್ ಮಾಡಿರ್ತಕ್ಕಂತಹ ಶೆಡ್ ಒಳಗೆ ಹೋಗಿ ನಾಣ್ಯಗಳನ್ನು ಎಣಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅವನು ಆ ಕಾಯಿನ್ಸ್ ವರ್ಲ್ಡ್, ಆ ಶೆಡ್ನೊಳಗೆ ಮುಳುಗೋಗ್ತಾನೆ. ಹೊರಗಿನ ಪ್ರಪಂಚ, ಅವನಿಗೆ ಔಟ್ಸೈಡ್ ವರ್ಲ್ಡನ್ನು ಪೂರ್ತಿಯಾಗಿ ಮರೆತೋಗ್ತಾನೆ. ಅವನು ಆ ನಾಣ್ಯಗಳನ್ನು ಎಣಿಸ್ತಾ ಆ ಟೈಮ್ ಅಂತಕ್ಕಂಥದ್ದನ್ನೇ ಮರೆತು ಬಿಡ್ತಾನೆ. ಅವನು ಆ ನಾಣ್ಯಗಳನ್ನು ಎಲ್ಲವನ್ನು ಎಣಿಸೋದಕ್ಕೆ ಸುಮಾರು ಆತ 24 ವರ್ಷಗಳನ್ನು ತಗೋತಾನೆ. ಅವನು ಕೊನೆಯ ಚೀಲದ ನಾಣ್ಯಗಳನ್ನು ಎಣಿಕೆ ಮಾಡಿದಾಗ ಅಲ್ಲಿ ಅವನಿಗೆ 40 ಪೈಸೆ ಒಂದು ಡಿಫ್ರೆನ್ಸ್ ಬಂದುಬಿಟ್ಟಿರುತ್ತೆ. ಆ 40 ಪೈಸೆ ಡಿಫ್ರೆನ್ಸ್ ಬಂದಾಗ ಆತ ಏನು ಮಾಡ್ತಾನೆ, ತನ್ನ ಮಾವನ ಮೇಲೆ ತುಂಬ ಕೋಪಗೊಳ್ತಾನೆ. ನೋಡ್ದ, 40 ಪೈಸೆ ನನಗೆ ಡಿಫ್ರೆನ್ಸ್ ಕೊಟ್ಟಿದ್ದಾರೆ, ಆ 40 ಪೈಸೆಗೆ ಡಬಲ್ನೊಂದಿಗೆ ಬಡ್ಡಿನೂ ಕೂಡ ವಸೂಲಿ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆದರೆ ಅಷ್ಟರಲ್ಲಿ ಅವನ ಹೆಂಡತಿಯಾಗಿದ್ದವಳು ಏನು ಮಾಡ್ತಾಳೆ, ಬೇರೊಬ್ಬ ವ್ಯಕ್ತಿಯನ್ನು ಮದುವೆಯಾಗಿರ್ತಾಳೆ. ಆಕೆ ಆ ಮದುವೆಯ ನಂತರ ಈತ ಹಣ ಎಣಿಸ್ತಕ್ಕಂತಹ ಕಾಯಿನನ್ನು ಎಣಿಸ್ತಕ್ಕಂಥ ಸಮಯದಲ್ಲಿ 2 ವರ್ಷ ಕಾದಿರ್ತಾಳೆ. ಆ ವ್ಯಕ್ತಿ 2 ವರ್ಷ ಸಹ ಏನು ಮಾಡಿರ್ತಾನೆ, ಆ ಕಾಯಿನ್ಗಳನ್ನು ಎಣಿಸೋದ್ರಲ್ಲೇ ಇರ್ತಾನೆ. ಆ ಹಣವೇ ಎಲ್ಲ ಎಂದು ಆತ ಅಂದುಕೊಂಡು ಎಣಿಸ್ತಾ ಇರ್ತಾನೆ. ಇಲ್ಲಿ ಆ ಹೆಂಡತಿ ಕೂಡ ಅವನಿಗೆ ಹಣ ಅಷ್ಟೇ ಎಲ್ಲ ಜೀವನ ಇದೆ ಅಂತ ಆತನಿಗೆ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತಾಳೆ. ಆದರೆ ಅವಳ ಮಾತನ್ನು ಆತ ಕೇಳೋದಕ್ಕೆ ಸಿದ್ಧನೇ ಇರೋದಿಲ್ಲ. ಆ ಕಾಯಿನ್ ಎಣಿಸೋದ್ರಲ್ಲೇ ಇರ್ತಾನೆ. 2 ವರ್ಷ ಕಾದಂತಹ ಆಕೆ
ಅವನು ತನ್ನ ತಪ್ಪು ಅರಿಯದೇ ಇದ್ದಾಗ ಅವಳು ತನ್ನ ಲೈಫನ್ನು ಇಲ್ಲಿಗೆ ಕೊನೆಗೊಳಿಸೋಕ್ಕೆ ಆಕೆ ಇಷ್ಟಪಡಲ್ಲ. ಆಕೆ ಆತ್ಮಹತ್ಯೆ ಕೂಡ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಳೆ 2 ವರ್ಷದಲ್ಲಿ. ಆದರೆ ಆ ಸಮಯಕ್ಕೆ ಒಬ್ಬ ಒಳ್ಳೆಯ ವ್ಯಕ್ತಿ ಏನು ಮಾಡ್ತಾನೆ, ಆಕೆಯನ್ನು ಮದುವೆಯಾಗ್ತಾನೆ. ಹಾಗೆ ಅವರಿಗೆ ಒಬ್ಬ ಹೆಣ್ಣು ಮಗಳು ಕೂಡ ಹುಟ್ಟಿರ್ತಾಳೆ. ಆ ವ್ಯಕ್ತಿ ಹಾಗೂ ಆಕೆ ತುಂಬ ಸುಖವಾಗಿರ್ತಾರೆ. ಅವರು ಎಂದಿಗೂ ಸಹ ಈ ಹಣ ಆಸ್ತಿ ಬಗ್ಗೆ ಯೋಚನೆ ಮಾಡಿರಲ್ಲ, ಅದರ ಬಗ್ಗೆ ಇಂಟ್ರೆಸ್ಟ್ ಇರಲ್ಲ. ಅವರು ತುಂಬ ಸಂತೋಷವಾಗಿರ್ತಾರೆ. ಆದರೆ ಈ ಅಳಿನಾಗಲು ಬಂದಿದ್ದಂತಹ ವ್ಯಕ್ತಿ ತುಂಬ ದುರಾಸೆಗೆ ಬಿದ್ದು ತನ್ನ ಮಾವನು ನನಗೆ 40 ಪೈಸೆ ಕಡಿಮೆ ಕೊಟ್ಟಿದ್ದಾನೆ, ಆ ಬಾಕಿ ಮೊತ್ತವನ್ನು ವಸೂಲಿ ಮಾಡಬೇಕು ಅಂತ ಆತ ಅಂದ್ಕೋತಾನೆ. ಆ 20 ವರ್ಷಗಳ ಕಾಲ ಕಾದಿರ್ತಾಳೆ. ಆ 20 ವರ್ಷಗಳ ಕಾಲದ ನಂತರ ಅವನು ನಾಣ್ಯಗಳನ್ನು ಎಣಿಕೆ ಮಾಡಿದ ನಂತರ ಅವನು ತನ್ನ ಜೀವನದಲ್ಲಿ ಏನು ಕಳೆದುಕೊಂಡಿದ್ದಾನೆ ಎಂಬುದನ್ನು ಅವನಿಗೆ ಅರ್ಥ ಮಾಡಿಸಬೇಕು ಅನ್ನೋದು ಅವಳು ತನ್ನ ಮಗಳೊಂದಿಗೆ ಅವನನ್ನು ಭೇಟಿಯಾಗಲು ಬಂದಿರ್ತಾಳೆ. ಅವನು 24 ವರ್ಷಗಳ ಅಮೂಲ್ಯವಾದ ಸಮಯ, ಟೈಮನ್ನು ಕಳ್ಕೊಂಡಿದ್ದಾನೆ. ಮನುಷ್ಯನ ಜೀವನದ ಒಂದು ಭಾಗವನ್ನೇ ಕಳೆದುಕೊಂಡು ಬಿಟ್ಟಿದ್ದಾನೆ. ಆ ಸುಂದರ ಸಮಯ ತನ್ನ ಕುಟುಂಬದೊಂದಿಗೆ ಇರ್ಬೋದಾಗಿತ್ತು. ಆದರೆ ಅವನು ಆ ಸಮಯವನ್ನೆಲ್ಲ ಹಣ ಎಣಿಸೋದ್ರಲ್ಲಿ ವೇಸ್ಟ್ ಮಾಡಿದ್ದಾನೆ. ಆತ ಏನು ಬೇಕಾದರೂ ಸಾಧಿಸ್ಬೋದಾಗಿತ್ತು, ಒಳ್ಳೆಯ ವ್ಯಕ್ತಿ ಆಗ್ಬೋದಾಗಿತ್ತು. ಆದರೆ ಈ ದುರಾಸೆ ಅಂತಕ್ಕಂಥದ್ದು ಮನುಷ್ಯನ ಜೀವನದ ಪ್ರತಿಯೊಂದು ಕ್ಷಣವನ್ನು ಕಿತ್ಕೊಂಡು ಹೋಗುತ್ತೆ. ಅವನು ಆನಂದಿಸುವಂಥ ಕ್ಷಣಗಳನ್ನು ಅದು ಕಡಿಮೆ ಮಾಡುತ್ತೆ ಅಂತಕ್ಕಂಥದ್ದು. ಇಲ್ಲಿ ಜೀವನ ಒಂದು ಅತ್ಯಮೂಲ್ಯವಾದಂತಹ ಕ್ಷಣಗಳನ್ನು ಈ ದುರಾಸೆ, ಹಣ ಅಂತಕ್ಕಂಥದ್ದು ನಮ್ಮಿಂದ ತೆಗೆದುಕೊಂಡು ಹೋಗುತ್ತೆ. ಆದರೆ ಅವನು ತನ್ನ 24 ವರ್ಷಗಳ ಅಮೂಲ್ಯ ಸಮಯವನ್ನು ಆ ಒಂದು ಕಾಯಿನ್ಸನ್ನು ಕೌಂಟ್ ಮಾಡೋದರಲ್ಲಿ ವೇಸ್ಟ್ ಮಾಡಿಬಿಟ್ಟಿದ್ದಾನೆ. ಅವನು ಏನು ಪಡ್ಕೊಂಡ ಜೀವನದಲ್ಲಿ? ಅವನು ಏನೂ ಪಡೆಯೋಕ್ಕಾಗಲಿಲ್ಲ. ಬದಲಾಗಿ ಅವನು ತನ್ನ ಇಡೀ ಜೀವನವನ್ನೇ ಕಳೆದುಕೊಂಡ. ಆದರೆ ನಂತರವೂ ಕೂಡ ಈ ದುರಾಸೆಯ ಮನುಷ್ಯ ತನ್ನ ಜೀವನದಲ್ಲಿ ಏನನ್ನು ಕಳ್ಕೊಂಡಿದ್ದಾನೆ ಎಂಬುದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಆಗಲಿಲ್ಲ. ಕೊನೆಗೆ ಅಂತಿಮವಾಗಿ ತಾಯಿ ತನ್ನ ಮಗಳಿಗೆ ವರದಕ್ಷಿಣೆ ಕೇಳುವ ಅಥವಾ ಆಸ್ತಿ ನೀಡುವ ಆಸಕ್ತಿಯನ್ನು ತೋರಿಸುವ ಆ ವ್ಯಕ್ತಿಯನ್ನು ಮದುವೆ ಮಾಡಬಾರ್ದು ಅಂತ ಪಾಠ ಕಲಿಸ್ತಾಳೆ. ಅಂದರೆ ಆ ಮಹಿಳೆ ಏನಿದ್ಲು, ಮದುವೆ ಆಗಬೇಕಾಗಿರ್ತಕ್ಕಂಥ ಹೆಣ್ಣು ತನ್ನ ಮಗಳಿಗೆ ಯಾರಾದರೂ ಈ ರೀತಿ ವರದಕ್ಷಿಣೆ ಕೇಳ್ತಕ್ಕಂತಹ, ಹಣ ಅಥವಾ ಆಸ್ತಿಯನ್ನು ಕೇಳ್ತಕ್ಕಂತಹ ವ್ಯಕ್ತಿ ಬಂದರೆ ಅವನ ಜೊತೆ ನನ್ನ ಮಗಳ ಮದುವೆ ಮಾಡಬಾರ್ದು ಅಂತ ಹೇಳಿ ಈ ಕಥೆಯನ್ನು ಇಲ್ಲಿಗೆ ಮುಗಿಸ್ತಾರೆ. ಇದು ಈ ಒಂದು ಮನಿ ಕಥೆಯ ಒಂದು ಕನ್ನಡದ ವಿವರಣೆಯಾಗಿದೆ. ಇದರ ಜೊತೆಗೆ ನಿಮಗೆ ಇಂಗ್ಲೀಷ್ ಸಮ್ಮರಿಯ PDF ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ. ನೀವು ಡೌನ್ಲೋಡ್ ಮಾಡಿ ಓದ್ಕೋಬಹುದಾಗಿರುತ್ತೆ. ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.